ತುಮಕೂರು ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಆಡಳಿತಾಧಿಕಾರಿ ನೇಮಕಗೊಂಡಿರುವುದು ತಲೆ ತಗ್ಗಿಸುವ ವಿಚಾರವಾಗಿದೆ ಎಂದು ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷರೂ ಆದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಶಾಸಕ ಸಿಎನ್ ಬಾಲಕೃಷ್ಣ ಬೇಸರ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದ ಮೈಸೂರು ಭಾಗದಲ್ಲಿ ರಾಜ್ಯವನ್ನಾಳಿದ ಧುರೀಣರ ರಾಜಕಾರಣದ ದುಸ್ಥಿತಿಗೆ ಸ್ಫಟಿಕಪುರಿ ಪಟ್ಟನಾಯಕನಹಳ್ಳಿ ಗುರುಗೊಂಡ ಬ್ರಹ್ಮೇಶ್ವರ ನಂಜಾವಧೂತ ಸ್ವಾಮೀಜಿಯವರು ಮನಸ್ಸಿಗೆ ನೋವು ತಂದಿದೆ ಎಂದು ಹೇಳಿದರು. ತುಮಕೂರು ನಗರದ ಗುಬ್ಬಿವೀರಣ್ಣ ಕಲಾಕ್ಷೇತ್ರದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಜಿಲ್ಲಾ ಒಕ್ಕಲಿಗರ ನೌಕರರ ವೇದಿಕೆ ಸಹಕಾರದಲ್ಲಿ ಶನಿವಾರ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ನಂಜಾವಧೂತ ಸ್ವಾಮೀಜಿ, ಸಿದ್ದರಾಮ ಚೈತನ್ಯ ಸ್ವಾಮೀಜಿ, ಮಂಗಳನಾಥ ಸ್ವಾಮೀಜಿ, ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಹಾಲಪ್ಪ, ಮಾಜಿ ಶಾಸಕ ಲಿಂಗಪ್ಪ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ದೇವರಾಜು, ಜಿಲ್ಲಾ ಅರಣ್ಯ ಅಧಿಕಾರಿ ಅನುಪಮ, ಜಿಲ್ಲಾ ಪೊಲೀಸ್ ಹೆಚ್ಚುವರಿ ವರಿಷ್ಠಾಧಿಕಾರಿ ಮರಿಯಪ್ಪ, ಜೆಡಿಎಸ್ ಮುಖಂಡರು ಆದ ಪಾಲಿಕೆ ಮಾಜಿ ಉಪಮೇಯರ್ ನಾಗರಾಜು, ಸಂಘದ ಸಹ ಕಾರ್ಯದರ್ಶಿ ಹನುಮಂತರಾಯಪ್ಪ ಸೇರಿ ಹಲವರು ಉಪಸ್ಥಿತರಿದ್ದರು. ನಮ್ಮ ಸಂಘದ ಉಪಾಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ನಮ್ಮ ಆರ್ ಪ್ರಕಾಶ್ ಅವರೇ, ತಜ್ಞ ವೈದ್ಯರು, ಅಂಜನ ಪರೋಕ್ಷೇನೆ ಹೆಸರು ಹೇಳೋದು ಬೇಕಿಲ್ಲ. ಬೆಳಗ್ಗೆ ಎದ್ದರೆ ನೀವು ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ನೋಡಿ ಅವರ ಆರೋಗ್ಯದ ಸಲಹೆಗಳನ್ನು ಸ್ವೀಕರಿಸ್ತಾ ಇದ್ದೀರಿ. ಅದರಿಂದ ನಮ್ಮ ಸನ್ಮಾನ್ಯ ಶ್ರೀ ಗುಪ್ತಿರವರೇ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘ ಹಾಗೂ ಕೆಂಪೇಗೌಡ ಸಂಘಟನೆ, ಅದೇ ರೀತಿ ಕೋಳಿಯಪ್ಪ ಸಂಘಟನೆ, ವಿವಿಧ ಸಂಘಟನೆಗಳ ಗೌರವಾನ್ವಿತ ಜಿಲ್ಲೆಯ ವೇದಿಕೆಗಳಿರ್ಬೋದು ಎಲ್ಲ ಪದಾಧಿಕಾರಿಗಳೇ, ಈ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ನಮ್ಮ ಸಮುದಾಯದ ಎಲ್ಲ ಮುಖಂಡರು, ವಿಶೇಷವಾಗಿ ನಮ್ಮ ತಾಯಿಯಂದಿರೇ, ಇವತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪ್ರತಿಭೆಯ ಪುರಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ಆಗಮಿಸಿರುವಂಥ ಇನ್ನು ಉಳಿದಂಥ ಅಷ್ಟು ಜೀವಿತಾವಧಿ ಅವರು ಗೌಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಅದರ ದೊರೆಗಳಾಗಿ ಅವರ ಅಡಿನಲ್ಲಿ ಅನೇಕ ಸಾಮಂತಿಕೆಗಳಿತ್ತು. ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಕೇವಲ ಅವರು ಪಾಳೆಗಾರರಲ್ಲ, ಸಾಮಂತರಾಜರಲ್ಲ, ಅವರು ಮಹಾರಾಜ, ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದಂಥ ಮಹಾರಾಜ. ಇವತ್ತಿನ ಆಡಳಿತ ವ್ಯವಸ್ಥೆಗೆ ಬಹಳ ದೊಡ್ಡ ಮಾದರಿಯನ್ನು ಆಗಿಕೊಟ್ಟಂತ ಮಹಾರಾಜ ನಾಡಪ್ರಭು ಕೆಂಪೇಗೌಡರು. ಅವರು ಕಟ್ಟಿದಂಥ ಕೆರೆ ಕಟ್ಟೆಗಳು ಲಿಂಗಪ್ಪನವರು ಮತ್ತು ಬಾಲಕೃಷ್ಣರವರು ಹೇಳ್ತಾರೆ. ಅವರು ಕಟ್ಟಿದಂಥ ಕೆರೆಕಟ್ಟೆಗಳು ಇವತ್ತೇನಾದ್ರು ಬೆಂಗಳೂರಿನಲ್ಲಿ ಇದ್ದಿದ್ದೇ ಆದರೆ ನಮಗೆ ಕಾವೇರಿ ನೀರೇ ಬೇಕಾಗ್ತಿರ್ಲಿಲ್ಲ. ಅಷ್ಟು ದೊಡ್ಡ ನೀರಿನ ನಿರ್ವಹಣೆ ಆಗ್ತಾ ಇತ್ತು. ಇವತ್ತೆಲ್ಲ ಒತ್ತುವರಿ ಮಾಡಿದ್ದಾರೆ. ಹಾಗೇನೆ ದೇವಸ್ಥಾನಗಳು, ಇಂಥ ಕ್ಷೇತ್ರಗಳಲ್ಲಿ ಅವರ ಸೇವೆ ಇಲ್ಲ ಅನ್ನೋ ಹಾಗಿಲ್ಲ. ದೊಡ್ಡ ನೂರಾರು ಗುರುಕುಲಗಳು, 10 ಮಠಗಳನ್ನು ಸ್ಥಾಪನೆ ಮಾಡಿ ನೂರಾರು ಗುರುಕುಲಗಳಿಗೆ ಅವರು ಅನುದಾನವನ್ನು ಕೊಟ್ಟಿದ್ರು ಆಗಲೇ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಸಂಸ್ಕಾರವಂತರಾಗಬೇಕು, ಸಂಸ್ಕೃತಿವಂತರಾಗಬೇಕು, ಅವರಿಗೆ ಎಲ್ಲ ಅವಕಾಶಗಳು ಸಿಗಬೇಕು ಹಾಗೆ ಅಂತೇಳಿ ಅಂಥ ಒಂದು ದೂರದೃಷ್ಟಿಯನ್ನ ಅವ್ರು ಇಟ್ಕೊಂಡು ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಭೈರವನಾಣ್ಯ ಅನ್ನುವಂಥ ಒಂದು ದೊಡ್ಡ ಕರೆನ್ಸಿಯನ್ನು ಅವರೇನೆ ಮುದ್ರಣ ಮಾಡಿ ರಾಜರ ಕೂಡ ಗುರಿಯಾದ್ರು ಹಾಗೆ ಅಂತೇಳಿ ಇತಿಹಾಸ ಹೇಳ್ತದೆ. ಅಂದ್ರೆ ಬಹಳ ದೊಡ್ಡ ನಾಯಕತ್ವ ಕೂಡ ಎಲ್ಲರೂ ಕೂಡ ಮೆಟ್ಟಿ ನಿಲ್ಲುವಂತ ಒಂದು ದಾರ್ಷ್ಟ್ಯ, ಅಂದ್ರೆ ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಏನನ್ನಾದ್ರೂ ಕೂಡ ನಾನು ಎದುರಿಸಬಲ್ಲೆ ಅನ್ನುವಂತ ಒಂದು ಮನೋದಾರ್ಷ್ಟ್ಯ ಕೆಂಪೇಗೌಡರಾಗಿತ್ತು. ಅಶ್ವತ್ಥಪ್ಪ, ಲತಾ ಜಯಣ್ಣ, ವಿದ್ಯಾರ್ಥಿಗಳಿರ್ಬೋದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿದ್ದಾರೆ, ಯುವ ಪೀಳಿಗೆ ಮಕ್ಕಳು, ಬೆಂಗಳೂರು ಕೇಂದ್ರ ಒಕ್ಕಲಿಗರ ಸಂಘದಿಂದ ನೀಡುವಂತಹ ಪ್ರತಿಭಾ ಪುರಸ್ಕಾರಕ್ಕೆ ಪುರಸ್ಕೃತರಾದಂತಹ ಮಕ್ಕಳು ವೇದಿಕೆಯಲ್ಲಿ ಬರಬೇಕು. ಬಂದ್ಬಿಡಿ ಈ ಕಡೆ.
ಬಾಟ್ಲು ಮಚ್ಚು ದರ್ಶನ ಇದು ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಜಿಲ್ಲಾ ಒಕ್ಕಲಿಗರ ನೌಕರರ ವೇದಿಕೆಯ ಸಹಯೋಗದೊಂದಿಗೆ ಆಯೋಜನೆಯಾಗಿರುವ ನಾಡಪ್ರಭು 512ನೇ ಜಯಂತ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಆಶೀರ್ವಚನವನ್ನ ನೀಡಿದ ಶ್ರೀ 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 ಡಾಕ್ಟರ್ ಸ್ವಾಮೀಜಿಯವರು, ಪೀಠಾಧ್ಯಕ್ಷರು ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಮಠ ಸ್ಫಟಿಕಪುರಿ ಪಟ್ಟನಾಯಕನಹಳ್ಳಿ ಶ್ರೀಗಳಿಗೆ ಒಕ್ಕಲಿಗ ಸಮುದಾಯದಿಂದ ಭಕ್ತಿಯ ಸಮರ್ಪಣೆಯಾಗಿದೆ. ಇದೀಗ ಸಾಂಗೀತಿಕವಾಗಿ ಪ್ರತಿಭಾ ಪುರಸ್ಕಾರ ಪ್ರಥಮವಾಗಿ ರಾಜ್ಯ ಒಕ್ಕಲಿಗರ ಸಂಘದ ವತಿ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಯಲ್ಲಿ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಾಡಪ್ರಭು, ಧರ್ಮಪ್ರಭು, ಗೌಡ ಸಾಮ್ರಾಜ್ಯದ ದೊರೆ ಮಹಾರಾಜ ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಿಸಿದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ತಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವಂಥ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರೇ, ಹರಿಶಂಕರ ಮಠದ ಪೂಜ್ಯರಾದ ಶ್ರೀ ಶ್ರೀ ಸಿದ್ದರಾಮೇಶ್ವರ ಚೈತನ್ಯ ಸ್ವಾಮೀಜಿಯವರೇ, ಈ ಕಾರ್ಯಕ್ರಮದ ಅಧ್ಯಕ್ಷ ನಮ್ಮ ಸ್ನೇಹಿತರು ಅಶ್ವಥ್ ಅವರು ಹೇಳಿ ಸಂಘಟನೆ ದೃಷ್ಟಿನಲ್ಲೂ ಕೂಡ ಚರ್ಚೆ ಮಾಡಿದೆ. ಏಕೆಂದರೆ ಜಿಲ್ಲಾ ಒಕ್ಕಲಿಗರ ಸಂಘ ಅಧಿಕೃತವಾಗಿಲ್ಲ, ಅಡ್ಮಿನಿಸ್ಟ್ರೇಟಿವ್ ನೇಮಕ ಮಾಡಿದ್ದಾರೆ ಅಂದರೆ ನಿಜವಾಗೂ ಕೂಡ ಅದು ತಲೆ ತಗ್ಗಿಸ್ತಕ್ಕಂಥ ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತಲೆ ತಗ್ಗಿಸುವಂಥ ವಿಚಾರ. ಏಕೆಂದರೆ ಇಂಥ ವ್ಯವಸ್ಥೆಯಲ್ಲಿ ನಾನು ಅನ್ನೋದಕ್ಕಿಂತ ನಾವು ಇರತಕ್ಕಂಥ ಭಾವನೆಯಲ್ಲಿ ಹೋದಾಗ ಆ ಸಂಘ ಸಕಾರಾತ್ಮಕ ಹೋಗಿರ್ತಾರೆ. ಇವತ್ತು ನಮ್ಮ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘ ಪೂಜ್ಯ ಮುದ್ದೇಗೌಡರನ್ನ ನಾವು ಅಧ್ಯಕ್ಷರು ಮಾಡಿ 94 ವರ್ಷ ಎಂಟರ್ದಂತ ಲೆಕ್ಕ ಅವರಿಗೆ. ಇವತ್ತು 1300 ಜನ ವಿದ್ಯಾರ್ಥಿನಿಯರಿಗೆ ಇವತ್ತು ವಸತಿ ಸೌಲಭ್ಯ ಕೊಟ್ಟಿರ್ತಕ್ಕಂಥ ಸಂಘ ಹಾಸನ ಜಿಲ್ಲಾ ಒಕ್ಕಲಿಗರ ಸಂಘ ಇರ್ತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸಿದೆ. 1300 ವಿದ್ಯಾರ್ಥಿ ರಾಜಕೀಯೇತರವಾಗಿ, ರಾಜಕೀಯ ವಿಚಾರ ಅದೆಲ್ಲವನ್ನೂ ಕೂಡ ಸೇರಿಸಿ ಒಗ್ಗೂಡಿ ನಡೆಸ್ಕೊಂಡು ಹೋಗಿರ್ತಕ್ಕಂಥದ್ದು. ನೀವು ತುಮಕೂರಲ್ಲಿ ಹಿಂದೆ ಎಲ್ಲ ದೊಡ್ಡ ಸಂಘಟನೆ ಚೆನ್ನಾಗಿತ್ತು, ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗಿರುವಂಥದ್ದನ್ನು ದಯಮಾಡಿ ಮುಂದಿನ ಕೆಂಪೇಗೌಡ ಜಯಂತಿನಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳ ವೇದಿಕೆ ಮೇಲೆ ಕೂರುವಂಥ ಅವಕಾಶ ಆಗಬೇಕು ಅಂತ ನಾನು ತಮ್ಮಲ್ಲಿ ರಾಜ್ಯ ಸಂಘದ ಒಂದು ಅಧ್ಯಕ್ಷನಾಗಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ನಾನು ಮನವಿ ಮಾಡಿದೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಬೆನ್ನು ತಗೊಳ್ಬೇಕು, ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಬೆನ್ನು ತಗೊಳ್ಬೇಕು. ಅದಕ್ಕೆ ಯಾರು ಅದು ಅಂತರ್ಗೆ ಸುಮ್ಮನೆ ನಾವು ಕಾಲಿರ್ತಕ್ಕಂಥ ಕೆಲಸ ಮಾಡಿದರೆ ಸಂಘಟನೆ ಸಕಾರಾತ್ಮಕ ಹೋಗಲ್ಲ. ದಯಮಾಡಿ ಮಹಿಳಾ ಸಂಘಟನೆ ಇರ್ಬೋದು, ನಮ್ಮ ಪುರುಷರ ಸಂಘಟನೆ ಇರ್ಬೋದು, ದಯಮಾಡಿ ಆ ಒಂದು ಸಂಘಟನೆಯ ದೃಷ್ಟಿಯಲ್ಲಿ ಸಹಕಾರ ನೀಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಮನವಿ ಕೂಡ ಮಾಡಿ, ಇವತ್ತು ರಾಜ್ಯ ಸಂಘದ ನಮ್ಮ ಏನು ಯೋಜನೆಗಳ ಬಗ್ಗೆ ಹನುಮಂತರಾಯನವರು ಕೂಡ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಮೆಂಬರ್ಶಿಪ್ ಅಮೌಂಟ್ ಏನಿದೆ 100 ಕೋಟಿಗಿಂತ ಹೆಚ್ಚು ಸಂಘದಲ್ಲಿ ಇವತ್ತು ಬಡ್ಡಿಯಿಂದ ಸೇರಿಸುವುದಕ್ಕೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ಸರ್ವ ಸದಸ್ಯ ಸಭೆಯಲ್ಲಿ ಪೂಜ್ಯರು ನಿರ್ಮಲಾನಂದ ಶ್ರೀಗಳು, ಪೂಜ್ಯ ನಂದಾಜು ಶ್ರೀಗಳು ನಮಗೆ ಸೂಚನೆಯನ್ನು ನೀಡಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಮೀನುಗಳನ್ನು ಖರೀದಿ ಮಾಡಿ ಒಂದು ವಿದ್ಯಾಸಂಸ್ಥೆಗಳನ್ನು ತೆರೀಬೇಕು ಅಂತ ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನು ನೀಡಿದ್ದಾರೆ. ಬರುವ ಸರ್ವ ಸದಸ್ಯ ಸಭೆ, ಯಾಕಂದರೆ 7.5 ವರ್ಷದಿಂದ ರಾಜ್ಯ ಸಂಘದಲ್ಲಿ ಸರ್ವ ಸದಸ್ಯ ಸಭೆ ಆಗಿಲ್ಲ. ಕೂಡಲೇ ಮುಂದಿನ ತಿಂಗಳು ಒಂದು ಸರ್ವ ಸದಸ್ಯ ಸಭೆಯನ್ನು ಕರೆ ಉದ್ದೇಶವನ್ನು ಇಟ್ಕೊಂಡಿದೆ. ಸೂಕ್ತವಾದಂಥ ಜಾಗವನ್ನು ಒಂದು ಗುರುತಿಸಿ ಆ ಒಂದು ಸಭೆಯಲ್ಲಿ ಒಂದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆ ಒಂದು ಜಮೀನನ್ನು ಖರೀದಿ ಮಾಡುವ ಪ್ರಕ್ರಿಯೆಗೆ ಸರ್ವ ಸದಸ್ಯರ ಸಭೆಯ ಒಂದು ಅನುಮತಿಯೊಂದಿಗೆ ಪೂಜ್ಯ ಶ್ರೀಗಳ ಆಶೀರ್ವಾದದೊಂದಿಗೆ ಮಾಡ್ತೀವಿ. ಇಲ್ಲಿ ತುಮಕೂರಿನಲ್ಲೂ ಕೂಡ 5 ರಿಂದ 10 ಎಕರೆ ಜಮೀನನ್ನು ರಾಜ್ಯ ಒಕ್ಕಲಿಗರ ಸಂಘ ಖರೀದಿಸ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸ್ಥಳೀಯ ಮುಖಂಡರ ಸಹಕಾರ ಇರಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ವಿನಯಪೂರ್ವಕವಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದೆ. ಇವತ್ತು ರಾಜ್ಯ ಸಂಘ ಶಿಕ್ಷಣ, ಆರೋಗ್ಯ ಮತ್ತು ಸಂಘಟನೆ ದೃಷ್ಟಿಯಿಂದ ಪೂಜ್ಯರ ಸಲಹೆ ಮಾರ್ಗದರ್ಶನದಲ್ಲಿ ನಾವು ಮುನ್ನಡೀತಾ ಇದ್ದೇವೆ. ಕಳೆದ 30 ತಿಂಗಳ ಹಿಂದೆ ಕೆಂಪೇಗೌಡ ಜಯಂತಿಯನ್ನು
ಕೆಂಪೇಗೌಡ ಆಡಳಿತ ಭವನದ ಹತ್ರ ಪೂಜ್ಯರನ್ನು ಕೂಡ ಕರೆದುಕೊಂಡು ಪೂಜ್ಯ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿಯವರು, ಅಂದರೆ ಸದಾನಂದ ಗೌಡರು, ಡಿ ಕೆ ಶಿವಕುಮಾರ್ ಅವರನ್ನೆಲ್ಲರೂ ಕೂಡ ವೇದಿಕೆ ಮೇಲೆ ಕೂರಿಸಿ ಬಹುಶಃ ಪ್ರಥಮವಾಗಿ ದೊಡ್ಡ ಪ್ರಮಾಣದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಅವತ್ತು ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಜಿಲ್ಲಾ ಮತ್ತು ತಾಲೂಕು ಎಲ್ಲ ಕಡೆ ಕೆಂಪೇಗೌಡ ಜಯಂತ್ಯೋತ್ಸವಗಳು ಯಶಸ್ವಿಯಾಗಿ ನಡೀತಿದ್ದಾವೆ. ಕೆಂಪೇಗೌಡರ ಅವತ್ತಿನ ಹುಟ್ಟು, ಹೋರಾಟ, ಸೇವೆ ಬಗ್ಗೆ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಮುಂದುವರಿಬೇಕು ಅಂತ ಕೂಡ ನಾವು ಮನವಿ ಕೂಡ ಮಾಡಿ ಇವತ್ತು ರಾಜ್ಯ ಸಂಘ ಸಕಾರಾತ್ಮಕವಾಗಿ ನಡೆದಿ ಮುಂದೆ ಪೂಜ್ಯರು ಹೇಳಿದ 2 ಇಂಜಿನಿಯರಿಂಗ್ ಕಾಲೇಜುಗಳನ್ನು ನೀವು ತೆರೀಬೇಕು ಅಂತ ನಮಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಈಗಾಗಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಗಮನವನ್ನು ಹರಿಸ್ತಾ ಇದ್ದೀವಿ. ಇವತ್ತು ಎಚ್ ಡಿ ಕುಮಾರಸ್ವಾಮಿಯವರು ಅವರು ಪ್ರಥಮವಾಗಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮೈಸೂರು ರಸ್ತೆಯಲ್ಲಿ ಅತ್ಯಂತ ಬೆಲೆಬಾಳುವ 2 ಎಕರೆ ಲ್ಯಾಂಡ್ ಅನ್ನು ನಮಗೆ ಒದಗಿಸಿಕೊಟ್ಟಿದೆ. ಅದು ಇನ್ನೂ ಕೂಡ ಖಾತೆಯಾಗಿರಲಿಲ್ಲ. ಈಗ ನಾನು ಅಧ್ಯಕ್ಷರಾಗಿ ಕೇವಲ 2 ತಿಂಗಳ ಅವಧಿ ಒಳಗೆ ಎಲ್ಲ ನಮ್ಮ ಪದಾಧಿಕಾರಿಗಳು, ನಿರ್ದೇಶಕರ ಸಹಕಾರದಿಂದ ಮೊನ್ನೆ ಖಾತೆ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸಿಕೊಂಡಿದ್ದೇವೆ. ಇವತ್ತು ಶ್ರೀಗಂಧ ಕಾಂಗ್ರೆಸ್ ಸುಮಾರು 35 ಎಕರೆ ಲ್ಯಾಂಡ್, 10 ಎಕರೆ ಗ್ರ್ಯಾಂಡು, 10 ಎಕರೆ ಲೀಸ್. ಆ ಲೀಸ್ದು ಕಾಲಮ್ ನಂಬರ್ 9ಗೆ ನಾವು ಸೇರ್ಪಡೆಗೊಳಿಸ್ತಕ್ಕಂಥದ್ದು ಇದುವರೆಗೆ ಆಗಿರಲಿಲ್ಲ. ಅಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಕಮಿಷನರ್ ಕೂಡ ಆಹ್ವಾನಿಸಿ ಅಲ್ಲಿ ಹೋಗಿ ಕೂತು ಮೊನ್ನೆ ಅದನ್ನು ಕೂಡ ಆದೇಶ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಶ್ರೀಗಂಧ ಕಾಂಗ್ರೆಸ್ 15 ಎಕರೆ ಲ್ಯಾಂಡು ಖಾಲಿಯಾಗಿ ಬಂದಿರತಕ್ಕಂಥದ್ದನ್ನು ಕೂಡ ನಮ್ಮ ಸುಪಾರಿನಲ್ಲಿದೆ. ಅದನ್ನು ಕೂಡ ಮಾನ್ಯ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಸಾಹೇಬರಿಗೂ ಕೂಡ ಮನವಿ ಕೂಡ ಮಾಡಿದ್ದೇವೆ. ಅದನ್ನು ಕೂಡ ಸಂಘಕ್ಕೆ ಗ್ರ್ಯಾಂಟ್ ಮಾಡಿಸ್ತಕ್ಕಂಥದ್ದಕ್ಕೆ ಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಇನ್ನು ಸಜ್ಜಾಬಾಳ್ಯದ ಕೋರ್ಟ್ನಲ್ಲಿ ವಿವಾದ ಇರುವಂಥ ಹಿನ್ನೆಲೆಯಲ್ಲಿ ಸಂಘಕ್ಕೆ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಮ್ಮ ಸಂಘ ಪೂಜ್ಯ ಶ್ರೀಗಳ ಒಂದು ಮಾರ್ಗದರ್ಶನದೊಂದಿಗೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಿದ. ಇವತ್ತು ಈ ಒಂದು ತುಮಕೂರು ನಗರಕ್ಕೆ ಹಿಂದೆ ಮೊದಲು ಪ್ರಥಮವನ್ನು ಅಧ್ಯಕ್ಷರಾಗಿದ್ದಾಗ ಬಾಲಕರ ವಿದ್ಯಾರ್ಥಿ ನಿಲಯ ಇರಲಿಲ್ಲ. ಅದು ಇನ್ನೂ ಕೂಡ ಕಟ್ಟಡ ಆದರೂ ಕೂಡ ಅದಕ್ಕೆ ಅನುಕೂಲ ಆಗಿರಲಿಲ್ಲ. ಕಲ್ಯಾಣ ಮಂಟಪ ಮತ್ತು ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಇವತ್ತು ಒಂದು ಅವಕಾಶವನ್ನು ಕಲ್ಪಿಸಿಕೊಂಡು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಹಿಂದೆ ನಾವು ಜನರಲ್ ಸೆಕ್ರೆಟರಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಏನು ನಮ್ಮ ಹೆಣ್ಣು ಮಕ್ಕಳ ವಸತಿ ನಿಲಯವನ್ನು ಕೂಡ ನಿರ್ಮಾಣ ಆಗಿ ಇವತ್ತು ಸುಮಾರು 150-200 ಮಕ್ಕಳಿಗೆ ಅವಕಾಶ ಆಗಿದೆ. ತುಮಕೂರು 200 ಹೆಣ್ಣು ಮಕ್ಕಳಿಗೆ ವಸತಿ ನಿಲಯದ ಸೌಲಭ್ಯ ಬೇಕು ಅಂತ ಒಂದು ಬೇಡಿಕೆಯನ್ನು ಹನುಮಂತರಾಯಪ್ಪನವರು ಇವತ್ತು ಲೋಕೇಶ್ ಅವರು ಕೂಡ ಸಲ್ಲಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೇವಲ 2-2.5 ತಿಂಗಳಿನಲ್ಲಿ ಇಲ್ಲಿ 200 ಹೆಣ್ಣು ಮಕ್ಕಳಿಗೆ ಅದರ ಮೇಲಂತಸ್ತು ಕಟ್ಟಡದಲ್ಲಿ ನಿರ್ಮಾಣ ಮಾಡಿ ಅವರಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಕಾಮಗಾರಿಯನ್ನು ಟೆಂಡರ್ ಕರೆದು ಪ್ರಾರಂಭಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ